ಹೇ ವಾಟ್ಸಪ್ ಬ್ಯೂಟಿಫುಲ್ ಪೀಪಲ್, ಎಲ್ಲರಿಗೂ ನಮಸ್ಕಾರ. ನಾಳೆ ಮಧ್ಯಾಹ್ನ RCB ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಐತಿ. ಮಠ ಮಧ್ಯಾಹ್ನದಾಗ. ಈ ಮಧ್ಯಾಹ್ನದಂಥ ಮ್ಯಾಚ್ ಒಳಗೆ ಬ್ಯಾಟಿಂಗ್ ಫಸ್ಟ್ ಆರ್ ಬ್ಯಾಟಿಂಗ್ ಸೆಕೆಂಡ್ ಇದೆಲ್ಲ ಜಾಸ್ತಿ ವರ್ಕ್ ಆಗಲ್ಲ. ಆ್ಯಂಡ್ ಜೈಪುರದಾಗ 38 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ. ಪಿಚ್ಚು ಫುಲ್ಲು ಡ್ರೈ ಇರುತ್ತೆ. ರನ್ಸ್ ಸಿಕ್ಕಾಪಟ್ಟೆ ರನ್ಸ್ ಬಂದರೂ ಬರಬಹುದು. ಯಾಕಂದ್ರೆ ಪಿಚ್ ಡ್ರೈ ಇತ್ತಂದ್ರೆ ರನ್ಸ್ ಅಂತೂ ಹೆವಿ ಬರ್ತಿರುತ್ತೆ. ಬ್ಯಾಟಿಂಗ್ ಸೆಕೆಂಡು ಬ್ಯಾಟಿಂಗ್ ಫಸ್ಟ್ ಅಷ್ಟೊಂದು ಮ್ಯಾಟ್ರೇ ಆಗಲ್ಲ, ಟಾಸ್ ಅಷ್ಟೊಂದು ಮ್ಯಾಟ್ರೇ ಆಗಲ್ಲ. ಆ್ಯಂಡ್ RCBನೂ ಸೋತ್ಬಿಟ್ಟು ಜೈಪುರ್ಗೆ ಹೊಂಟೈತಿ. ಆ್ಯಂಡ್ ಈವನ್ ರಾಜಸ್ಥಾನು ಸೋತ್ಬಿಟ್ಟು ಬರತೈತಿ ಜೈಪುರಿಗೆ. ರಾಜಸ್ಥಾನದವ್ರು 5 ಮ್ಯಾಚ್ನಾಗ ಎರಡು ಮ್ಯಾಚ್ ಗೆದ್ದಾರ. ಆ್ಯಂಡ್ RCB 5 ಮ್ಯಾಚ್ನಾಗ 3 ಮ್ಯಾಚ್ ಗೆದ್ದೈತಿ. RCB ಈಗ ಕರೆಂಟ್ಲಿ 5th ಪೊಸಿಷನ್ದಾಗ ಐತಿ. ಆ್ಯಂಡ್ RR 7th ಪೊಸಿಷನ್ದಾಗ ಐತಿ. ಈಗ ಆಲ್ರೆಡಿ ಪಂಜಾಬ್ ವರ್ಸಸ್ SRH ಮ್ಯಾಚ್ ನಡೆಯತೈತಿ. ಇದ್ರಾಗ ಏನಾದರೂ SRH ಮ್ಯಾಚ್ ಗೆತ್ತಂದ್ರೆ ಅದು ಏನಾಗುತ್ತೆ, RCB 5th ಪ್ಲೇಸ್ನಾಗ ಉಳ್ಕೋತೈತಿ. ಒಂದು ವೇಳೆ ಪಂಜಾಬ್ ಗೆತ್ತಂದ್ರೆ RCB 6th ಪೊಸಿಷನ್ಗೆ ಬರ್ತೈತಿ. ಸೊ ನಾಳೆ RCB ಮ್ಯಾಚ್ ಗೆಲ್ಲೋದು ಭಾಳ ಇಂಪಾರ್ಟೆಂಟ್. ವಿತ್ ಅ ಗುಡ್ ರನ್ ರೇಟ್ +1 ಇದ್ದಿದ್ದು ರನ್ ರೇಟ್ +0.5 ಬಂದಿದೆ ರನ್ ರೇಟ್. RCB ಮ್ಯಾಚ್ ಗೆಲ್ಲೋ ಜೊತೆ ರನ್ ರೇಟ್ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ 10 ಟೀಮ್ ಅದಾವೆ. 10 ಟೀಮ್ ಇದ್ದಾಗ ನಾನು ಎಷ್ಟೋ ಜನದು ಈಕ್ವಲ್ ಸೇಮ್ ಆಗಿಬಿಡ್ತೈತಿ. ಯಾಕೆ ಆಲ್ರೆಡಿ ಇವಾಗ ಹಾಫ್ ವೇಗ್ ಬಂದ್ಬಿಟ್ಟಾರೆ IPL. ಇನ್ನು 2 ಮ್ಯಾಚ್ ಆಗ್ಬಿಟ್ರೆ ಎಲ್ಲರದು 7 ಮ್ಯಾಚ್ ಆದ್ರೆ ಮುಗೀತಾ. ಅರ್ಧ IPL ಮುಗ್ದಂಗೆ ಅಲ್ಲೇ ಡಿಸೈಡ್ ಆಗಿಬಿಡುತ್ತೆ ಯಾರು ಪ್ಲೇ ಆಫ್ಸಿಗೆ ಆಲ್ಮೋಸ್ಟ್ ಕ್ವಾಲಿಫೈ ಆಗಂಗೆ ಅದರ ಲಕ್ಷಣಗಳು ಅಲ್ಲೇ ಗೊತ್ತಾಗ್ಬಿಡ್ತೈತಿ. ಸೊ RCB ನಾಳೆ ಮ್ಯಾಚ್ ಗೆಲ್ಲೋದು ಭಾಳ ಇಂಪಾರ್ಟೆಂಟ್ ವಿತ್ ಗುಡ್ ರನ್ ರೇಟ್. ಇಲ್ಲಿ ನೋಡಿದ್ರೆ SRH ಪಂಜಾಬ್ ನೋಡಿದ್ರೆ SRH ಹಾಕ್ಕೊಂಡು ಹೊಡ್ಯಾಕತ್ತೈತಿ. 175 ಫಾರ್ 1, 13 overs 246ನ ಚೇಸ್ ಮಾಡಬೇಕು. ಹೆಂಗೆ ಆಟಾಡಕತ್ತಾರ ಅಂದ್ರೆ ಚೇಸ್ ಮಾಡೇ ಬಿಡ್ತಾರೆ ಅನ್ನೋ ಲೆವೆಲಿಗೆ ಆಟಾಡಕತ್ತಾರ ಹೈದರಾಬಾದ್ ಅವರು. ಅಭಿಷೇಕ್ ಶರ್ಮಾ ಸೆಂಚುರಿನೂ ಹೊಡೆದ ಅಭಿಷೇಕ್ ಶರ್ಮಾ. ಬಟ್ ನಾಳೆ RCB ಅವರು ಈ ಮ್ಯಾಚ್ ಯಾಕೆ ಗೆಲ್ಬೇಕಂತ ಹೇಳಕತ್ತೀನಲ್ಲ, ಪ್ಲೇ ಆಫ್ಸ್ ರೇಸ್ ಒಳಗೆ ಹೋಗ್ಬೇಕು. ಆ ಕ್ಯಾಲ್ಕುಲೇಟರ್ ಸಿನಾರಿಯೋ ಇಂದ ಆಚೆ ಬರ್ಬೇಕಂದ್ರೆ ನಾಳೆ ಮ್ಯಾಚ್ ಕನ್ಸಿಸ್ಟೆಂಟ್ ಆಗಿ ಇಲ್ಲಿ ಬರೋ ಮ್ಯಾಚಸ್ಗಳನ್ನೆಲ್ಲನೂ ಗೆಲ್ಲಬೇಕು ವಿತ್ ಗುಡ್ ರನ್ ರೇಟ್. ಆ್ಯಂಡ್ ರಾಜಸ್ಥಾನ ಒಳಗೆ ಸಂಜು ಸ್ಯಾಮ್ಸನ್ ಮತ್ತು ಶಿಮ್ರನ್ ಹೆಟ್ಮೇರ್ ಆ್ಯಂಡ್ ರೇಯಾನ್ ಪರಾಗ್ ಇವರು 3 ಜನ ಕನ್ಸಿಸ್ಟೆನ್ಸಾಗಿ ಪರ್ಫಾರ್ಮ್ ಮಾಡಾಕತ್ತಾರ. ನಿತೀಶ್ ರಾಣಾ 1 ಮ್ಯಾಚ್ ಪರ್ಫಾರ್ಮ್ ಮಾಡ್ಯಾನ. ಯಶಸ್ವಿ ಜೈಸ್ವಾಲ್ 1 ಮ್ಯಾಚ್ ಪರ್ಫಾರ್ಮ್ ಮಾಡ್ಯಾನ. ಹೈದರಾಬಾದ್ ಮೇಲೆ ಸೋತಾರ. ಫಸ್ಟ್ ಮ್ಯಾಚ್ ರಾಜಸ್ಥಾನದವ್ರು ಸೋತಾರ. ಸೆಕೆಂಡ್ ಮ್ಯಾಚ್ KKR ಮೇಲೆ ಸೋತಾರ. ಥರ್ಡ್ ಮ್ಯಾಚ್ ಪಂಜಾಬ್ ಮೇಲೆ ಗೆದ್ದಾರ. ಆಮೇಲೆ ಚೆನ್ನೈ ಮೇಲೆ ಗೆದ್ದಾರ. ಆಮೇಲೆ ಅಗೇನ್ GT ಮೇಲೆ ಸೋತಾರ. ಲಾಸ್ಟ್ ಆಡಿದವ್ರು GT ಮೇಲೆ ಪರ್ಫಾರ್ಮ್ ಮಾಡಿದ್ದು ಅಗೇನ್ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್ ಆ್ಯಂಡ್ ಶಿಮ್ರನ್ ಹೆಟ್ಮೇರ್. ಅವ್ರ ಒಳಗೆ ನಿತೀಶ್ ರಾಣಾ, ಯಶಸ್ವಿ ಜೈಸ್ವಾಲ್ 1 ಮ್ಯಾಚ್ ಪರ್ಫಾರ್ಮ್ ಮಾಡ್ಯಾರ. ಸೊ RCB ಅವರು ಇಲ್ಲಿ ಔಟ್ ಬೆಸ್ಟ್ ಬ್ಯಾಟಿಂಗ್ ಮಾಡಬೇಕು, ಬೆಸ್ಟ್ ಬೌಲಿಂಗ್ ಮಾಡಬೇಕು ಈ ಮ್ಯಾಚ್ ಗೆಲ್ಬೇಕಂದ್ರೆ. ಯಾಕಂದ್ರೆ ಬ್ಯಾಟಿಂಗ್ ಫಸ್ಟು ಸೆಕೆಂಡು ಅಂತ ಏನು ಅಡ್ವಾಂಟೇಜ್ ಏನಿಲ್ಲ. ಯಾರು ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು ಗೆಲ್ಬೋದು, ಸೆಕೆಂಡ್ ಮಾಡಿದ್ರೂ ಗೆಲ್ಬೋದಿಲ್ಲ. ಬಟ್ RCB ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಚಲೋ ಸ್ಕೋರ್ ಹಾಕಬೇಕು. ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಚೇಸಿಂಗ್ ಅಂತೂ ಫಸ್ಟ್ ಬೌಲಿಂಗ್ ಚಲೋ ಮಾಡಿ ಚೇಸಿಂಗ್ ತೊಗೊಂಬಿಡ್ಬೇಕು. ಟಾಸ್ ಗೆದ್ರೆ ಚೇಸಿಂಗ್ ತೊಗೊಂಬಿಡ್ಬೇಕು RCB, ನಾನು ಹೇಳ್ತೀನಿ. ಯಾಕಂದ್ರೆ ನಮ್ಮ ಕಡೆ DDP 1 ಮ್ಯಾಚ್ ಪರ್ಫಾರ್ಮ್ ಒಂದು ಮ್ಯಾಚ್ ಪರ್ಫಾರ್ಮ್ ಮಾಡಾಕತ್ತಿಲ್ಲ. ಅವನ ಬದಲಿ ಸ್ವಸ್ತಿಕ್ ಚಿಕಾರ ಅಥವಾ ಮನೋಜ್ ಬಾಂಡ್ಗೆ ಒಳಗೆ ಬರಬೇಕು. ಯಾಕಂದ್ರೆ ನೀವು ಪ್ರೀವಿಯಸ್ ಸೀಸನ್ ಎಲ್ಲ ನೋಡಿದಾಗ ಫಾಫ್ ಡು ಪ್ಲಸ್ಸಿ, ವಿರಾಟ್ ಕೊಹ್ಲಿ ಬರ್ತಿದ್ರು, 1 ಡೌನ್ ರಜತ್ ಬರ್ತಿದ್ದ. ಸೊ ಅದೇನು ಪ್ರಾಬ್ಲಮ್ ಇಲ್ಲ ಈ ಕಾಂಬಿನೇಷನ್. ಸೊ ಇದೇ ಕಾಂಬಿನೇಷನ್ ಇವ್ರು ಹೋಗಿ ಮನೋಜ್ ಬಾಂಡೆಗೆ DDP ಜಾಗದಾಗ ಮನೋಜ್ ಬಾಂಡೆಗೆ ಕರ್ಕೊಂಬಂದ್ರೆ ಮಿಡಲ್ ಆರ್ಡರ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಲಿವಿಂಗ್ಸ್ಟನ್ ಪರ್ಫಾರ್ಮ್ ಮಾಡಕತ್ತಿಲ್ಲ. ಇವಾಗ ಅವನು ರೀಪ್ಲೇಸ್ ಮಾಡಿ ರಮೋರೆ ಶಫರ್ಡಿಗೆ ಚಾನ್ಸ್ ಕೊಟ್ರೆ ಅವ ಹೆಂಗೆ ಆಡ್ತಾನಂತ ಈಗ ಗೊತ್ತಾಗ್ಬಿಡ್ತೈತಿ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಮ್ಯಾಚು ಆಗಬೇಕು, ಗೆಲ್ಲೋ ಮ್ಯಾಚು ಇರ್ತೈತಿ. ಸೊ ರಿಸ್ಕ್ ತೊಗೊಳಕ್ಕಾಗಲ್ಲ. ಒಂದು ವೇಳೆ ಸೋತ್ರೂ ಓಕೆ, ಇನ್ನೂ ನೆಕ್ಸ್ಟ್ ಮ್ಯಾಚಸ್ ಚಾನ್ಸ್ ಇದಾವೆ ಅನ್ನೋದೊಂದು ಇದು ಇರುತ್ತೆ. ಜಾಸ್ತಿ ಪ್ರೆಷರ್ ಏನೂ ಇರಲ್ಲ. ಸೊ ಈ ಲಿವಿಂಗ್ಸ್ಟನ್ ಮತ್ತು ಮನೋಜ್ ಬಾಂಡೆಗೆ ಒಳಗೆ ಬರಬೇಕು DDP ಮತ್ತು ಲಿವಿಂಗ್ಸ್ಟನ್ ಜಾಗದಾಗ. ಆ್ಯಂಡ್ RCBದು ಬೌಲಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಲೇಬೇಕು. ಹೋದ ಮ್ಯಾಚ್ ಚಲೋ ಮಾಡಿದ್ರು, ಬಟ್ ಅಗೇನ್ ಚಿನ್ನಸ್ವಾಮಿ ಗ್ರೌಂಡ್ ಏನು ಮಾಡೋಕ್ಕಾಗಲ್ಲ. ಟಾರ್ಗೆಟು ಕಡಿಮೆ ಇತ್ತು ಆ್ಯಂಡ್ ಚೇಸ್ ಮಾಡಿಬಿಟ್ರು ಡೆಲ್ಲಿದವರು. ಬಟ್ ನಾಳೆ ಚಲೋ ಬೌಲಿಂಗ್ ಮಾಡಬೇಕು. ಆ್ಯಂಡ್ ರಾಜಸ್ಥಾನ್ ಕಡೆ ಜೋಫ್ರಾ ಆರ್ಚರ್ 2 ಮ್ಯಾಚ್ ಹೊಡಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಲೆವೆಲ್ ಕಮ್ ಬ್ಯಾಕ್ ಮಾಡ್ಯಾನವ. ಜೋಫ್ರಾ ಆರ್ಚರ್ ಚಲೋ ಬೌಲಿಂಗ್ ಹಾಕಾಕತ್ತಾನ. ಅವ್ರ ಕಡೆ ಮಹೇಶ್ ತೀಕ್ಷ್ಣ ಅದಾನ, ತುಷಾರ್ ದೇಶಪಾಂಡೆ ಅದಾನ ಆ್ಯಂಡ್ ಸಂದೀಪ್ ಶರ್ಮಾ ಅದಾರ. ಆ ಲೆವೆಲಿಗೆ ಏನಾಗುತ್ತೆ, ಜೋಫ್ರಾ ಆರ್ಚರ್ ಒಬ್ರನ್ನ ಬಿಟ್ಟರೆ ಉಳಿದವರೆಲ್ಲ ಎಂಥ ಬೌಲರ್ ಅನ್ನೋ ಥರ ಏನಿಲ್ಲ. ಓಕೆ ಅನ್ನೋ ಬೌಲರ್ಸ್ ಥರನ ಅವ್ರ ಕಡೆ ಅದಾರೆ. ಯಾಕಂದ್ರೆ ಅವ್ರ ಕಡೆ ವನಿಂದಿ ಹಸುರಂಗ ಇಲ್ಲ, ಅವನಂತೂ ಪರ್ಸ್ನಲ್ ರೀಸನ್ ಅಂತ ಇಲ್ಲ. ಸೊ ಅವಂತೂ ಅವೈಲಬಲ್ ಇಲ್ಲ. ಸೊ ಮಹೇಶ್ ತೀಕ್ಷ್ಣನು ಟೇಕ್ ಆನ್ ತೊಗೋಬೋದು. ತುಷಾರ್ ದೇಶಪಾಂಡೆನೋ ಆ್ಯಕ್ಚುಲಿ ಚಲೋ ಬೌಲಿಂಗ್ ಹಾಕತ್ತಂತ ತುಷಾರ್ ದೇಶಪಾಂಡೆ. ಬಟ್ ಅವನಿಗೂ ಹೊಡೆದಾರ ಹೋದ ಮ್ಯಾಚ್ನಾಗ, GT ಮ್ಯಾಚ್ನಾಗ ಅವನಿಗೂ
ಜಡ್ದಾರ್ ಬರೋಬ್ರಿ ರನ್ಸ್ನ. ಆ್ಯಂಡ್ ಸಂದೀಪ್ ಶರ್ಮಾ ಒಳ್ಳೆ ಡೆತ್ ಸ್ಪೆಷಲಿಸ್ಟು. ಒಂದು 120, 125, 130 ಅಥವಾ 110 ಇಷ್ಟವ ಸ್ಪೀಡ್ನಾಗ ಆಟ ಆಡಿಸ್ತಾನೆ. ಒಬ್ಬ ಚಲೋ ಬೌಲರ್ ಅದಾರ, ಬಟ್ ಅವಂಗೂ ಹೊಡಿಬೋದು. ಸೊ RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಚಲೋ ಸ್ಕೋರ್ ಹಾಕಬೇಕು ಹೇಳ್ತೀನಲ್ಲ. ವಿತ್ DDP ತೆಗೆದುಬೇಕು, ಮನೋಜ್ ಮಾಂಡಿಗೆನ್ ತರಬೇಕು, ಮಿಡಲ್ ಆರ್ಡರ್ ಇನ್ನೂ ಸ್ಟ್ರಾಂಗ್ ಮಾಡಬೇಕು, ರೊಮೋರೆ ಶಫರ್ಟ್ನ ತರಬೇಕು. ತೆಗೆದುಬಿಟ್ಟು ಇವ್ರು ಎಗ್ರೆಸಿವ್ ಅಪ್ರೋಚಲ್ಲೇ ಆಟ ಆಡಬೇಕು, ಬೌಲಿಂಗ್ ಚಲೋ ಮಾಡ್ಬೇಕು. ಇಷ್ಟು ಮಾಡಿದ್ರೆ RCB ನಾಳೆ ಮ್ಯಾಚ್ ಗೆಲ್ಲೋದಂತೂ ಪಕ್ಕಾ ಐತಿ. ಯಾಕಂದ್ರೆ ರಾಜಸ್ಥಾನದವ್ರದ್ದು ಬ್ಯಾಟಿಂಗ್ನಾಗ 3 ಜನ ಅಷ್ಟೇ ಪರ್ಫಾರ್ಮ್ ಮಾಡಾಕತ್ತಾರೆ, ಇನ್ನು 3 ಜನ ಒಂದೊಂದು ಮ್ಯಾಚ್ ಅಷ್ಟೇ ಪರ್ಫಾರ್ಮ್ ಮಾಡಾಕತ್ತಾರೆ. ಚಲೋ ಬೌಲಿಂಗ್ ಮಾಡಿದ್ರೆ ನಾವು RCBದವ್ರು ರಾಜಸ್ಥಾನ ಬ್ಯಾಟಿಂಗ್ ಲೈನಪ್ನ ಕಟ್ ಹಾಕ್ಬೋದು. ಕಟ್ ಹಾಕಿ ಫಸ್ಟ್ ಬೌಲಿಂಗ್ ಬಂತಂದ್ರೆ ಅವ್ರನ್ನ 200 ಒಳಗೆ ಅವ್ರನ್ನ ಕಟ್ ಹಾಕಿ ಅಥವಾ ವಾಪಸ್ ಚೇಸ್ ಮಾಡ್ಬೋದು. ಒಂದು ವೇಳೆ 150, 160 ಒಳಗೆ ಕಟ್ ಹಾಕ್ಬಿಟ್ರೆ ಒಂದು 3 to 4 hours ಮೊದಲೇ ಚೇಸ್ ಮಾಡಿಬಿಟ್ರೆ ಹೇಳ್ತೀನಲ್ಲ, ಮತ್ತು ವಾಪಸ್ ರನ್ ರೇಟ್ ಚಲೋ ಬೂಸ್ಟ್ ಆಗುತ್ತೆ. ರನ್ ರೇಟ್ ಯಾಕಂದ್ರೆ ರನ್ ರೇಟ್ ಅಂತ ಹೇಳ್ಕೊಳಕತ್ತೀನಿ ಅಂದರೆ ಲಾಸ್ಟ್ ಕೊನೆಗೆ ಬಂದಾಗ ಏನಾಗುತ್ತಂದ್ರೆ 3-4 ಟೀಮ್ಗಳು ಒಂದೇ ಒಂದು ಸೇಮ್ಸ್ ಪಾಯಿಂಟ್ಸ್ ಒಳಗೆ ಇದ್ದಾಗ ರನ್ ರೇಟ ಮ್ಯಾಟ್ರ್ ಆಗಿಬಿಡ್ತೈತಿ. RCB ಚಲೋ ಎಲ್ಲ ಮ್ಯಾಚಸ್ ಗೆದ್ಕೊಂಡು 1 or 2nd ಪೊಸಿಷನ್ದಾಗ ಫಿನಿಶ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಮ್ಯಾಚ್ ಯಾಕೆ ಗೆಲ್ಲೋದ್ರ ಜೊತೆ ರನ್ ರೇಟ್ನು ಇವ್ರು ನೋಡ್ಕೋಬೇಕಂತಂದ್ರೆ, ಯಾಕಂದ್ರೆ ಚಿನ್ನಸ್ವಾಮಿದಾಗ ಇವ್ರು ಆಲ್ರೆಡಿ 7 ಮ್ಯಾಚಸ್ನಾಗ 2 ಮ್ಯಾಚ್ ಸೋತಾರೆ, ಇನ್ನು 5 ಮ್ಯಾಚ್ ಇರೋದು. 5 ಮ್ಯಾಚ್ನಾಗ ಇವರು 4 ಮ್ಯಾಚ್ ಆದಾಗ ಗೆಲ್ಲಬೇಕಲ್ಲ, ಎಷ್ಟೊತ್ತಿದ್ರು ಏನು ಮಾಡ್ತಾರ ಗೊತ್ತಿಲ್ಲ. ಅದಕ್ಕೆ ಇವರು ಅವೇ ಮ್ಯಾಚಸ್ನ ವಿನ್ ಆಗಬೇಕು ವಿತ್ ಚಲೋ ರನ್ ರೇಟ್. ಸೊ RCB ತಮ್ಮ ಬ್ಯಾಟಿಂಗ್ನಾಗ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಟಾಸ್ ಗೆದ್ರೆ ಚೇಸಿಂಗ್ ತೊಗೊಂಡ್ಬಿಟ್ರೆ ವಿನ್ ಅಂತೂ ಅಕ್ಕಾರ. ಒಂದು ವೇಳೆ ಟಾಸ್ ಗೆಲ್ಲಿಲ್ಲ ಅಂದ್ರೆ ಇವರು ಚಲೋ 200+ ಸ್ಕೋರ್ ಬೋರ್ಡ್ ಮೇಲೆ ಹಾಕಬೇಕು, ಚಲೋ ಬೌಲಿಂಗ್ ಮಾಡಬೇಕು. ಇಷ್ಟು ಮಾಡಿದ್ರೆ RCB ವಿನ್ ಆಗುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮಧ್ಯಾಹ್ನದ ಮ್ಯಾಚ್ ಐತಿ. ಸೊ ಟಾಸ್ದು ಆ್ಯಸ್ ಐ ಸೆಡ್ ಟಾಸ್ದು ಏನೋ ಪ್ರಾಬ್ಲಮ್ ಇರಲ್ಲ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು. ಸೊ ಮ್ಯಾಚ್ ಅಂತೂ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿನಿ. ಆ್ಯಂಡ್ ನೋಡೋಣ ಮ್ಯಾಚ್ ಮುಗಿದ್ಮೇಲೆ.